Hello everyone, welcome to my YouTube channel Vlog Life Kannada. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿವಸ ಆದಮೇಲೆ ಈ ಒಂದು ವಿಡಿಯೋ ಮಾಡ್ತಿರೋದು. ಸೊ ಸ್ವಲ್ಪ ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಯಾವುದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಒಂದು ವಿಡಿಯೋ ಯೂಸ್ಫುಲ್ ಫಾರ್ ಕಿಡ್ಸ್ ಆ್ಯಂಡ್ ಪೇರೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಹೆಂಗಂತಾರೆ, ಸೊ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಥವಾ ಮನೆಯಲ್ಲಿರೋ ಮಕ್ಕಳಿಗೆ ನಾವು ಯಾವ ರೀತಿ ಮಕ್ಕಳಿಗೆ ಗೇಮ್ಸಲ್ಲಿ ಎಂಗೇಜ್ ಮಾಡ್ಬೋದು, ಹಾಗೆ ಹೊಸ ಹೊಸ ವಿಷಯಗಳನ್ನ ನಾವು ತಿಳಿಸ್ಬೋದು ಅನ್ನೋದಕ್ಕೆ ಇದೊಂದು ಯೂಸ್ಫುಲ್ ವಿಡಿಯೋ. ಅದು ಹೇಗೆ ಅಂತಂದರೆ, ಈಗ ಫ್ಲ್ಯಾಶ್ ಕಾರ್ಡ್ ಅನ್ನೋದು ನಿಮಗೆ ಗೊತ್ತು. ಫ್ಲ್ಯಾಶ್ ಕಾರ್ಡ್ ಅಂತಂದರೆ, ಈಗ ಮಕ್ಕಳಿಗೆ ಏನಾದರೂ ಒಂದು ಚಿತ್ರನ ಒಂದು ಶೀಟಲ್ಲಿ ಬರೆದು ಅವ್ರಿಗೆ ಒಂದು ಚಿತ್ರದ ಮುಖಾಂತರ ತಿಳಿಸೋ ಒಂದು ಕಲಿಕೆಯನ್ನು ನಾವೇನಂತ ಹೇಳ್ತೀವಿ, ಫ್ಲ್ಯಾಶ್ ಕಾರ್ಡ್ ಅಂತಲೇ ಹೇಳ್ತೀವಿ. ಸೊ ಅದೇ ರೀತಿ ಇವತ್ತು ನಾನು ಫ್ಲ್ಯಾಶ್ ಕಾರ್ಡ್ನ ಹೇಗೆ ಮನೆಯಲ್ಲೇ ನಾನು ಅದನ್ನ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ಹೇಗೆ ನಾನು ಫ್ಲ್ಯಾಶ್ ಕಾರ್ಡ್ನ ತಯಾರು ಮಾಡಿ ಮಕ್ಕಳಿಗೆ ಕಲಿಕೆನ ನಾವು ಯೂಸ್ಫುಲ್ ಮಾಡ್ಬೋದು ಅನ್ನೋದು ಇದೊಂದು ವಿಡಿಯೋ. ಸೊ ಯೂಶಲಿ ಮನೇಲಿ ನಾನು ಈ ಥರ ಎಲ್ಲ ಮಾಡ್ತಾನೆ ಇರ್ತೀನಿ. ಸೊ ಇನ್ನೊಂದೇನು ಅಂತಂದರೆ, ಸಮನ್ವಿ ಸ್ಕೂಲಲ್ಲಿ ಇವತ್ತು 1 to 10 ನಂಬರ್ಸಲ್ಲಿ ಫ್ಲ್ಯಾಶ್ ಕಾರ್ಡ್ನ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಮನೇಲಿ ಹಂಗೆ ಯಾರಿಗೆಲ್ಲ ಒಂದು ಫ್ಲ್ಯಾಶ್ ಕಾರ್ಡ್ ಐಡಿಯಾಸ್ಗಳು ಬೇಕು ಅನ್ನೋದಕ್ಕೆ ಇದೊಂದು ಉಪಯೋಗ ಆಗುತ್ತೆ. ಸೊ ಏನಿಲ್ಲ, ಫಸ್ಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಇನ್ವಿಟೇಷನ್ ಕಾರ್ಡ್ನ ತೊಗೊಂಡಿದ್ದೀನಿ. ಸೊ ಬೆಸ್ಟ್ ಫ್ಲ್ಯಾಶ್ ಕಾರ್ಡ್, ಯಾಕಂದರೆ ಇದು ಸ್ವಲ್ಪ ರಟ್ಟು ತುಂಬ ಗಟ್ಟಿ ಇರುತ್ತೆ ಮತ್ತು ಈಸಿಯಾಗಿ ನಾವು ಇದನ್ನು ಹೋಲ್ಡ್ ಮಾಡ್ಬೋದು ಮತ್ತು ಹೇಳ್ಕೊಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಬ್ಯಾಕ್ ಸೈಡ್ ಹಾಗೆ ಇಲ್ಲಿ ಫುಲ್ ಎಂಟಿ ಇರೋದನ್ನ ತಗೊಳ್ಳಿ. ಸೊ ಚಿತ್ರಗಳು ಅಥವಾ ವರ್ಡ್ಸ್ ಇರೋದೆಲ್ಲ ಬೇಡ, ಯಾಕಂದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ಥರ ದೊಡ್ಡ ಸೈಜ್ ಒಂದು ಇನ್ವಿಟೇಷನ್ ಕಾರ್ಡ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು, ಯಾವ ರೀತಿ ಅಂದರೆ 2x2 ಆಗಿರ್ಬೋದು, 4x4, ನಿಮ್ಮ ಇಷ್ಟ ಯಾವ ರೀತಿ ಅಳತೆ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಚೂರು ಎಕ್ಸಾಂಪಲ್ಗೋಸ್ಕರ ನಾನು ಈ ಥರ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಇದೆ, ಈ ಥರ ಶೇಪ್ ಬಂದಿದೆ. ಸೊ ಇಷ್ಟಾದರೂ ಪರವಾಗಿಲ್ಲ, ಇನ್ನು ಚಿಕ್ಕದಾದರೂ ಪರವಾಗಿಲ್ಲ, ಇಷ್ಟು ಕಟ್ ಮಾಡ್ಕೋಬೋದು. ಸೊ ನನಗೆ ಇದು ಓಕೆ ಅಂತ ಅನ್ಸ್ಬೋದು. ಈಗ ತಾನೇ ನಾನು A4 ಶೀಟ್ ತೊಗೊಂಡಿದ್ದೀನಿ. ಸೊ ಇದ್ರ ಸೈಜಾಗಿ ನೀಟಾಗಿ ಕಟ್ ಮಾಡಿಕೊಂಡು ಹಾಗೆ ಗ್ಲೂ ಸ್ಟಿಕ್ನ ಸಹಾಯದಿಂದ ಸೊ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಈಗ. ಸೊ ಈಗ ಫಸ್ಟು ವೈಟ್ ಶೀಟ್ನ ನೀಟಾಗಿ ಅಳತೆಯಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಅವಶ್ಯಕತೆ ಇದ್ದರೆ ಅಷ್ಟೇ A4 ಶೀಟ್ ತೊಗೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಸೊ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಕಾರಣಕ್ಕೆ A4 ಶೀಟ್ನ ನಾನು ಈ ಒಂದು ಇನ್ವಿಟೇಷನ್ ಕಾರ್ಡ್ಗೆ ಯೂಸ್ ಮಾಡ್ತಾ ಇದ್ದೀನಿ. ತಾನೇ ನಂದೆಲ್ಲ ಕಟ್ಟಿಂಗ್ ಎಲ್ಲ ಆಯಿತು. ಸೊ 10 ನಾನು ಆಲ್ಮೋಸ್ಟ್ 10 ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಜಸ್ಟ್ ಎಲ್ಲನೂ ಕೂಡ ನಾವು ಒಂದು ಸ್ಕೇಲು ಹಾಗೆ ಒಂದು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೇನ್ ತೊಗೊಳ್ಳೋಣ. ಯಾಕಂದರೆ ಇದು ಶೀಟ್ ವೈಟ್ ಇರೋದ್ರಿಂದ ಸೊ ನೀಟಾಗಿ ಬಾರ್ಡರ್ ಹಾಕೊಳ್ಳೋಣ. ಸೊ ಬಾರ್ಡರ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಇದ್ರ ಮೇಲೆ ಶೀಟ್ ಬೇಕಾದ್ರೂ ವೈಟ್ ಕಲರ್ A4 ಸೈಜ್ ಶೀಟ್ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ಅಥವಾ ಇಲ್ಲ ಇದೇ ಚೆನ್ನಾಗಿದೆ ಅಂತಂದರೆ ಡೈರೆಕ್ಟಾಗಿ ಇದನ್ನೇ ನೀವು ಇದು ಮಾಡ್ಬೋದು. ಬಟ್ ಆದರೆ ನನಗೆ ಸ್ವಲ್ಪ ಇನ್ನೂ ಅಂದರೆ ಇದ್ರ ಮೇಲೆ ವೈಟ್ ಶೀಟ್ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ A4 ಸೈಜ್ ಶೀಟು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಕಿ ಇದ್ರ ಮೇಲೆ ಬಾರ್ಡರ್ ಹಾಕೊಳ್ಳೋಣ ಈಗ. ಸೊ ನೋಡಿ, ಈಗ ರೆಡಿ ಆಯಿತು. ಸೊ ಇದನ್ನು ಜಸ್ಟ್ ಹೀಗೆ ಪೇಸ್ಟ್ ಮಾಡೋಣ. ಸೊ ಚೆನ್ನಾಗಿ ಬರುತ್ತೆ ನೋಡಿ, ಯಾಕಂದರೆ ಡಿಫ್ರೆನ್ಸ್ ನೋಡಿ ಇದಕ್ಕೂ ಮತ್ತು ಇದು ಪೇಸ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹಾಗೆ ಬೇಗ ಮಕ್ಕಳಿಗೆ ಈಸಿಯಾಗಿ ನಾವು ಇದನ್ನು ಜಸ್ಟ್ ತೋರಿಸ್ಬೋದು ನೀಟಾಗಿ ನೋಡೋ ಈ ಥರ ಅಂತ. ಸೊ ಅದಕ್ಕೋಸ್ಕರ ಜಸ್ಟ್ ಈಗ ಗ್ಲೂ ಸ್ಟಿಕ್ನ ಯೂಸ್ ಮಾಡಿಕೊಂಡು ಈಗ ಸ್ಲೂ ಇದು ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಬೇಗ ಅಟ್ರಾಕ್ಟಿವ್ ಆಗಿ ನಾವೇನಾದರೂ ಒಂದು ವಿಷಯನ ಅರ್ಥ ಮಾಡ್ಕೊಬೇಕು ಅಂತಂದರೆ, ಸೊ ಇದು ಮಕ್ಕಳಿಗೆ ಯೂಸ್ಫುಲ್ ಐಡಿಯಾ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಈಗ ಫ್ಲ್ಯಾಶ್ ಕಾರ್ಡ್ನ ನೀಟಾಗಿ ಇದೆಲ್ಲ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಈಗೆಲ್ಲ ಪೇಸ್ಟ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಪೇಸ್ಟ್ ಆಯಿತು ನೋಡಿ, ಇಷ್ಟು ಚೆನ್ನಾಗಿ ಬಂತು. ಸೊ ಇಲ್ಲಿಗೆ ಈಗ ನೀಟಾಗಿ ಬಾರ್ಡ್ರಲ್ಲಿ ಹಾಕೊಂಬೇಡ. ಸೊ ನಾನೀಗ ಬೋತ್ ಸೈಡು ವೈಟ್ ಶೀಟ್ನ ನಾನು ಇಲ್ಲಿ ಟೇರ್ ಮಾಡಿ ಕಟ್ ಮಾಡಿ ಎಲ್ಲ ಅಂಟಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಮತ್ತು ಇಲ್ಲಿ. ಸೊ ಈಗ ಬ್ಲ್ಯಾಕ್ ಸ್ಕೆಚ್ ಪೇನು ಹಾಗೆ ಸ್ಕೇಲಿಂದ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಅದನ್ನು ಒಂದು ಫುಲ್ ಬಾರ್ಡರ್ ಹಾಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಬಾರ್ಡರು. ನಾನಿಲ್ಲಿ ಫ್ಲ್ಯಾಶ್ ಕಾರ್ಡ್ನ ಮಾಡೋದಕ್ಕೆ ಸ್ಕೇಲು ಹಾಗೆ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ಸು ಹಾಗೆ ಗ್ಲೂ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಏನೇ ಫ್ಲ್ಯಾಶ್ ಕಾರ್ಡ್ ಮಾಡಬೇಕಂದ್ರೂ ನಾವು ಸುತ್ತಲೂ ಆ ಬಾರ್ಡ್ರುಗಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾಕಂದರೆ ಇದು ವೈಟ್ ಶೀಟ್ ಆಗಿರೋದ್ರಿಂದ ಸೊ ನಾವು ಬ್ಲ್ಯಾಕ್ ಕಲರ್ ಪೆನ್ ಸ್ಕೆಚ್ ಪೆನ್ ಯೂಸ್ ಮಾಡಬೇಕು. ಬಾರ್ಡ್ರ್ ಹಾಕೊಳ್ಳೋದ್ರಿಂದ
ತುಂಬ ಚೆನ್ನಾಗಿ ಫ್ಲ್ಯಾಶ್ ಕಾರ್ಡ್ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹಾಗೆ ಮಕ್ಕಳಿಗೆ ಈಸಿಯಾಗಿ ನಾವು ಇದನ್ನು ಶೋ ಮಾಡ್ಬೋದು. ನೀಟಾಗಿ ಈ ಥರ ಸೈಡಲ್ಲೆಲ್ಲ ನೀಟಾಗಿ ಒಂದು ಸ್ವಲ್ಪ ಬಾರ್ಡ್ರೆಲ್ಲ ಹಾಕೊಂಬಿಟ್ರೆ ಸೊ ಚೆನ್ನಾಗಿ ಬರುತ್ತೆ. ಸೊ ಈಗ ಬಾರ್ಡ್ರೆಲ್ಲ ಹಾಕ್ಕೊಂಡಿದ್ದು ಆಯಿತು. ಎಸ್ ನೋಡಿ ಎಷ್ಟು ನೀಟಾಗಿ ಬಾರ್ಡ್ರೆಲ್ಲ ಬಂದಿದೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಫಸ್ಟು ಪೆನ್ಸಿಲಲ್ಲಿ ನಮಗೇನು ಬೇಕೋ ಚಿತ್ರಗಳು ನೋಡಿ ಎಷ್ಟು ಚೆನ್ನಾಗಿ ಬಾರ್ಡ್ರ್ ಬಂದಿದೆ ಬ್ಲ್ಯಾಕ್ ಕಲರ್. ಎಸ್ ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ನಾವಿಲ್ಲಿಗೆ ಚಿತ್ರ ಬೇಕಾದ್ರೂ ಪೇಸ್ಟ್ ಮಾಡ್ಬೋದು ಅಥವಾ ನಾವೇ ಚಿತ್ರ ಬರೆದು ತೋರಿಸ್ಬೋದು. ಹಾಗೆ ನಂಬರ್ಸ್ ವಾಟ್ ಎವರ್ ನಿಮಗೇನು ಮಕ್ಕಳಿಗೆ ಶೋ ಮಾಡೋಕ್ಕೆ ಇಷ್ಟ ಆಗುತ್ತೋ ಸೊ ಅದೆಲ್ಲನೂ ಕೂಡ ಇದರಲ್ಲಿ ನೀಟಾಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಬರೆದು ನಾವು ಮಕ್ಕಳಿಗೆ ಹೆಂಗೆ ಕೊಟ್ಟು ಕಳಿಸ್ಬೋದು. ಇದು ಕೂಡ ಒಂದು ಪ್ರಾಜೆಕ್ಟ್ ಐಡಿಯಾ ಅಂತಲೇ ನಾವು ಹೇಳ್ಬೋದು. ಸೊ ಈಗ ಸ್ಕೇಲಲ್ಲಿ ಈಗ ನಾನು ಆ್ಯಕ್ಚುಲಾಗಿ ಸಮನ್ವಿಗೆ ಪ್ರಾಜೆಕ್ಟ್ ಇರೋದ್ರಿಂದ ನಂಬರ್ಸ್ ಬರೀಬೇಕು. ಸೊ ಫ್ಲ್ಯಾಶ್ ಕಾರ್ಡಲ್ಲಿ ನಾನೀಗ ನಂಬರ್ಸ್ ಬರಿತೀನಿ. ಸೊ ಅದು ನಿಮ್ಗೆ ಶೋ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನಂಬರ್ಸ್ನ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶಲ್ ಸ್ವಲ್ಪ ಇದ್ರ ಥರ ಬಂದರೆ ಸಾಕು. ಸೊ ಸ್ಕೇಲ್ ಯೂಸ್ ಮಾಡಿಕೊಂಡು ನಂಬರ್ನ ಡ್ರಾ ಮಾಡ್ಕೊಳ್ಳೋದ್ರಿಂದ ಅದಿನ್ನೂ ನೀಟಾಗಿ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣುತ್ತೆ. ಸೊ ಅದರಿಂದ ನಂಬರ್ಸ್ನ ನಾವು ಆ್ಯಸ್ ಯೂಶಲ್ ಹೆಂಗೆ ಬೇಕೋ ಹಂಗೆ ಬರೆಯೋಕ್ಕಾಗೋದಿಲ್ಲ. ಸ್ವಲ್ಪ ಸ್ಕೇಲಲ್ಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ದಪ್ಪಗೆ ಹಾಕಿ ತುಂಬ ನೀಟಾಗಿ ಕಾಣುತ್ತೆ. ನೋಡಿ ಜಸ್ಟ್ ಈಗ ತಾನೇ ನಂಬರ್ಸ್ ಎಲ್ಲ ಬರೆದಿದ್ದಾಯಿತು. ನಾನು ಜಸ್ಟ್ ಸ್ಕೆಚ್ಗೋಸ್ಕರ ಪೆನ್ಸಿಲಲ್ಲಿ ಬರೆದೆ. ನೀವು ಇದ್ರ ಮೇಲೆ ಕಲರ್ಸ್ನ ಮಾಡ್ಕೋಬೋದು. ಜಸ್ಟ್ ಈಗ ತಾನೇ ಎಲ್ಲ ರೆಡಿ ಆಯಿತು. ಫ್ಲ್ಯಾಶ್ ಕಾರ್ಡ್ C2 ಜಸ್ಟ್ ಈ ಥರ ಎಲ್ಲ ನಂಬರ್ಸ್ಗಳನ್ನು ಕೂಡ ಮಾಡೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ನಂಬರ್ಸು ಐಡೆಂಟಿಫೈ ಮಾಡ್ತಾರೆ. ಸೊ ಹಾಗೆ ಇದು ಬರೀ ಜಸ್ಟ್ ನಂಬರ್ಸ್ ಅಲ್ಲ, ಜಸ್ಟ್ ಪಿಕ್ಚರ್ಸ್ ಆಗಿರ್ಬೋದು. ಈ ಥರ ರೀತಿ ಒಂದು ಫ್ಲ್ಯಾಶ್ ಕಾರ್ಡ್ ಥರ ಮಾಡಿ ಈ ಥರ ಪೇಸ್ಟ್ ಮಾಡಿ ಮಕ್ಳಿಗೂ ಕೂಡ ನಾವು ತೋರ್ಸೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.